ಮುಳಬಾಗಿಲು ತಾಲೂಕಿನ ಆತ್ಮೀಯ ಪೋಷಕ ಬಂಧುಗಳೇ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಉತ್ತೀರ್ಣ ಆಗಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ, ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಳಬಾಗಿಲು ಇಲ್ಲಿ 2024-25ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು ಎಲ್ಲರೂ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಳಬಾಗಿಲಿನಲ್ಲಿ ದಾಖಲಾತಿಯನ್ನು ಪಡೆಯಬೇಕು ಅಂತ ಹೇಳ್ಬಿಟ್ಟು ತಿಳಿಸುತ್ತಾ, ನಮ್ಮ ಕಾಲೇಜಿನಲ್ಲಿ ಲಭ್ಯವಿರುವ ವಿವಿಧ ಕೋರ್ಸುಗಳು ಬಿಎ ಪದವಿಯಲ್ಲಿ ಲಭ್ಯವಿರತಕ್ಕಂತಹ ಒಂದು ಇವಂದರೆ ಇತಿಹಾಸ, ಅರ್ಥಶಾಸ್ತ್ರ, ಐಚ್ಛಿಕ ಕನ್ನಡ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ. ಇತ್ತೀಚೆಗೆ ನಾವು ಹೊಸದಾಗಿ ಇದೆ ಬಿಎ ಇದರಲ್ಲಿ ತಂದಿರತಕ್ಕಂಥ ಹೊಸ ಕೋರ್ಸುಗಳು ಅನ್ನೋ ಬದಲು ಈ ಪೇಪರ್ಸ್ ಅಂತಂದ್ರೆ ಇಲ್ಲಿಯ ತನಕ ನಮ್ಮಲ್ಲಿ ಲಭ್ಯವಿಲ್ಲದೆ ಇದ್ದಂತಹ ಹೊಸ ಕೋರ್ಸುಗಳು ಕೂಡ ಈ ಬಾರಿ ಪ್ರಾರಂಭವಾಗಿದ್ದು ಇದರ ಸದುಪಯೋಗವನ್ನು ಕೂಡ ವಿದ್ಯಾರ್ಥಿಗಳು ಪಡೆಯಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸುತ್ತಾ, ನಮ್ಮಲ್ಲಿ ಬಿಎನಲ್ಲಿ ಆಂಗ್ಲ ಅಂದ್ರೆ ಮೇಜರ್ ಇಂಗ್ಲಿಷ್ ಅಂತೇಳಿ ಅಥವಾ ಅದನ್ನು ಆಪ್ಷನಲ್ ಇಂಗ್ಲಿಷ್ ಅಂತ ಹೇಳ್ತೀವಿ, ಜರ್ನಲಿಸಂ ಕೂಡ ಇದೆ, ಹಾಗೇನೆ ಫಿಸಿಕಲ್ ಎಜುಕೇಶನ್ ಮತ್ತೆ ಟೂರಿಸಂ ಇವೆಲ್ಲ ಕೂಡ ನಮ್ಮಲ್ಲಿ ಬಿಎನಲ್ಲಿ ಲಭ್ಯವಿದ್ದಾವೆ. ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಐಚ್ಛಿಕ ಇಂಗ್ಲಿಷ್ ಅಂದ್ರೆ ಆಪ್ಷನಲ್ ಇಂಗ್ಲಿಷ್ ಮತ್ತೆ ಜರ್ನಲಿಸಂ ಇರೋದಿಲ್ಲ. ಹೊಸದಾಗಿ ನಮ್ಮ ಕಾಲೇಜಿನಲ್ಲಿ ಪ್ರಾರಂಭವಾಗಿರ್ತವೆ. ಇದು ಅತಿ ಹೆಚ್ಚು ಬೇಡಿಕೆ ಇರತಕ್ಕಂತಹ ಇವು ಕೂಡ ಆಗಿದೆ, ಕೋರ್ಸ್ ಆಗಿದೆ. ಹಾಗಾಗಿ ಇದರ ಒಂದು ಸದುಪಯೋಗ ವಿದ್ಯಾರ್ಥಿಗಳು ಪಡೆಯಬೇಕು ಅಂತ ಕೂಡ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮಲ್ಲಿ BSW ಕೂಡ ಈ ವರ್ಷ ಪ್ರಾರಂಭ ಆಗ್ತಾ ಇದೆ. BSW ಕೂಡ ದಾಖಲಾತಿಯನ್ನು ಪಡೆಯಬಹುದು. ಉಳಿದಂತೆ ನಮ್ಮಲ್ಲಿ ಇರತಕ್ಕಂತಹ ಕೋರ್ಸುಗಳು ಅಂತಂದ್ರೆ BSc ಇದೆ. BScಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಬಾಟ್ನಿ, ಜುವಾಲಜಿ ಇಷ್ಟು ನಮ್ಮಲ್ಲಿ ಲಭ್ಯವಿರುತ್ತವೆ. ಈ ಒಂದು BScಯನ್ನು ಬಯಸತಕ್ಕಂಥ ವಿದ್ಯಾರ್ಥಿಗಳು ಇವುಗಳನ್ನು ಪಡೆಯಬಹುದು. ಮತ್ತೆ ನಮ್ಮಲ್ಲಿ BCA ಇದೆ. ಆ BCA ಕೂಡ ಇಲ್ಲಿ ಹೊಸದಾಗಿ 2ನೇ ವರ್ಷ ಈ ಬಾರಿ ನಮ್ಮಲ್ಲಿ ಮುಂದುವರಿತಾ ಇರತಕ್ಕಂಥದ್ದು. ಈ BCAಗೆ ಹೆಚ್ಚಿನ ಬೇಡಿಕೆ ಇದ್ದು ನಮ್ಮಲ್ಲಿ ಕೇವಲ ಕೆಲವೇ ಸೀಟ್ಗಳು ಇರೋದ್ರಿಂದ ಇದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಮತ್ತೆ ಅದು ಮೆರಿಟ್ ಇದ್ರ ಮೇಲೆ ಕೂಡ ನಾವು ಅದನ್ನು ಮಾಡಿಕೊಳ್ತೀವಿ. ಹಾಗಾಗಿ ಇದು ಬಹಳ ಮುಖ್ಯವಾದಂತದ್ದಾಗಿರ್ತದೆ. ಆಮೇಲೆ ಉಳಿದಂತೆ BCom ಮತ್ತು BBA ಮತ್ತು BBA ಈ ಎರಡು ಕೋರ್ಸುಗಳು ಕೂಡ ನಾವು ವಿಶ್ವವಿದ್ಯಾಲಯ ನಿಗದಿಪಡಿಸಿರ್ತಕ್ಕಂಥ ಪಠ್ಯಕ್ರಮದಂತೆ ಇರ್ತದೆ. ಹಾಗಾಗಿ ಇವುಗಳಲ್ಲೂ ಕೂಡ BCom ಮತ್ತು BBA ಅದನ್ನ ನಾವು ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇದು ಕೂಡ ನಮ್ಮಲ್ಲಿ ಲಭ್ಯ ಇದೆ. ಇದು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಇದಕ್ಕೂ ಕೂಡ ಸೇರಬಹುದು. ಆಮೇಲೆ ಉಳಿದಂತೆ ನಮ್ಮಲ್ಲಿ ಫಿಸಿಕಲ್ ಎಜುಕೇಶನ್ ಕೂಡ ಇದೆ. ಅದಕ್ಕೂ ಕೂಡ ನೀವೇನಾದ್ರೂ ದಾಖಲಾತಿಯನ್ನು ಪಡೆಯಬಹುದು. ಇಷ್ಟು ಕೋರ್ಸುಗಳು ನಮ್ಮಲ್ಲಿ ಇರ್ತವೆ. ಜೊತೆಗೆ ಎಲ್ಲ ನೂತನ ಕಟ್ಟಡಗಳು ಮತ್ತೆ ವಿಶೇಷ ಅಂತಂದ್ರೆ ನಮ್ಮಲ್ಲಿ ನುರಿತ ಬೋಧಕ ಸಿಬ್ಬಂದಿ ಮತ್ತೆ ಅನುಭವಿ ಬೋಧಕೇತರ ಸಿಬ್ಬಂದಿ ಕೂಡ ನಮ್ಮಲ್ಲಿದ್ದು ಇಲ್ಲಿ ಶೈಕ್ಷಣಿಕ ಇದಕ್ಕೆ ಯಾವುದೇ ಕುಂದುಕೊರತೆಗಳು ಬಾರದಂತೆ ವಿದ್ಯಾರ್ಥಿಗಳ ಒಂದು ಉಜ್ವಲ ಭವಿಷ್ಯಕ್ಕೆ, ಉತ್ತಮ ಭವಿಷ್ಯಕ್ಕೆ ಅವರು ಸದಾ ಶ್ರಮಿಸತಕ್ಕಂತಹ ಒಂದು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯನ್ನು ಕೂಡ ನಮ್ಮಲ್ಲಿ ಹೊಂದಿದ್ದೇವೆ ನಾವು. ಉಳಿದಂತೆ ನಮ್ಮಲ್ಲಿ ವ್ಯವಸ್ಥಿತ ಗ್ರಂಥಾಲಯವಿದ್ದು ಸುಮಾರು 64,000ಕ್ಕೂ ಮೇಲ್ಪಟ್ಟು ಗ್ರಂಥಾಲಯದಲ್ಲಿ ಪುಸ್ತಕಗಳಿದ್ದು ಆ ಒಂದು ಪುಸ್ತಕಗಳಲ್ಲದೆ ವಿವಿಧ ಈ ವೃತ್ತಾಂತ ಪತ್ರಿಕೆಗಳು ಕೂಡ ವಿದ್ಯಾರ್ಥಿಗಳ ಒಂದು ಜ್ಞಾನಾರ್ಜನೆಗಾಗಿ ಮತ್ತೆ ಈ ಮ್ಯಾಗಝಿನ್ಸ್ ಅಂತಕ್ಕಂಥವು ಮತ್ತೆ ಪೀರಿಯಾಡಿಕಲ್ಸ್ ಅಂತಕ್ಕಂಥವು ಮತ್ತೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯ ಪುಸ್ತಕಗಳು ಕೂಡ ನಮ್ಮಲ್ಲಿ ಲಭ್ಯವಿದೆ. ಇದನ್ನು ಕೂಡ ಇಲ್ಲಿ ದಾಖಲಾತಿ ಪಡೆದು ಇವುಗಳ ಸೌಲಭ್ಯವನ್ನು ಕೂಡ ಪಡೆಯಬೇಕು ಅಂತ ಹೇಳಿ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ. ಉಳಿದಂತೆ ನಮ್ಮಲ್ಲಿ 5 ಕಟ್ಟಡಗಳಿದ್ದು ಸುಮಾರು 40 ತರಗತಿ ಕೊಠಡಿಗಳಿದ್ದಾವೆ. 40 ತರಗತಿ ಕೊಠಡಿಗಳು ಕೂಡ ಸ್ಮಾರ್ಟ್ ಕ್ಲಾಸಸ್ ಎಂಬತಕ್ಕಂಥವು ಇದು ಬಹುಶಃ ನಾನು ಇದನ್ನ ಒಂದು ರೀತಿ ಉತ್ಪ್ರೇಕ್ಷೆ ಅಲ್ಲ, ಇದು ಇಂಥ ಒಂದು ಸೌಲಭ್ಯ ಇವತ್ತು ಹೆಚ್ಚಾಗಿ ಸರ್ಕಾರಿ ಕಾಲೇಜಲ್ಲಿ ಸಿಗ್ತಾ ಇರತಕ್ಕಂಥ ಸ್ಮಾರ್ಟ್ ಕ್ಲಾಸಸ್. ಹಾಗಾಗಿ ಈ ಸ್ಮಾರ್ಟ್ ಕ್ಲಾಸಸ್ ಕೂಡ ಹೆಚ್ಚಿಗಿದ್ದು ಇದು ನೀವು ಬಂದು ದಾಖಲಾತಿ ಪಡೆದ್ರೆ ನಿಮ್ಗೆ ಇದೆಲ್ಲ ಕೂಡ ಏನೆಲ್ಲ ಇದೆ ಅಂತಕ್ಕಂಥ ಕೂಡ ಗೊತ್ತಾಗುತ್ತೆ. ಆಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ LMS ಅಂತಕ್ಕಂಥ ಸೌಲಭ್ಯ ಕೂಡ ಇದೆ. ಇದು ಬಹುಶಃ ಕೇವಲ ಸರ್ಕಾರಿ ಕಾಲೇಜುಗಳಲ್ಲಿ ಮಾತ್ರ LMS ಸೌಲಭ್ಯ ನಿಮಗೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತಕ್ಕಂಥದ್ದು ಕೇವಲ ಸರ್ಕಾರಿ ಕಾಲೇಜುಗಳಲ್ಲಿ ಮಾತ್ರ ಲಭ್ಯ. ಇದು ನಿಮಗೆ ಖಾಸಗಿ ಕಾಲೇಜುಗಳಲ್ಲಿ ಈ ಸೌಲಭ್ಯ ಇರೋದಿಲ್ಲ. ಅದರ ಒಂದು ಉಪಯೋಗ ಏನು ಅಂತಂದ್ರೆ ನಿಮ್ಗೇನ್ ನಾವಿಲ್ಲಿ ಪಾಠ ಪ್ರವಚನಗಳನ್ನ ಮಾಡ್ತೀವೋ ಅದೇ ಪಾಠ ಪ್ರವಚನಗಳು ಮತ್ತೆ ನಿಮಗೆ ಆ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತಹ ಏನು ಎಲ್ಲಾ ಮಾಹಿತಿ ಕೂಡ ನೀವು LMS ಅಲ್ಲಿ ಲಾಗಿನ್ ಆಗಿದ್ದೀರಂತಂದ್ರೆ ನೀವು ಯಾವುದೇ ಸಮಯದಲ್ಲಿ ಎಲ್ಲಿ ಆದ್ರೂ ಕೂಡ ನೀವೇನು ಅಂತಂದ್ರೆ ತರಗತಿಗಳು ಆದ್ಮೇಲೆ
ಮತ್ತೆ ತರಗತಿಗಳಲ್ಲೂ ಕೂಡ ನಡೀಬೇಕಾದ್ರೂ ಕೂಡ ಕೆಲವೊಮ್ಮೆ ನಾವು ಸ್ಮಾರ್ಟ್ ಕ್ಲಾಸಸ್ ನಡೆಸಬೇಕಾದ್ರೆ LMS ಬಗ್ಗೆ ಲಾಗಿನ್ ಆಗ್ತಕ್ಕಂಥ ಎಲ್ಲವನ್ನು ಕೂಡ ನಿಮ್ಗೆ ತರಬೇತಿ ಕೊಡ್ತೀವಿ. ಅದರ ಸದುಪಯೋಗ ಕೂಡ ನೀವು ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲಾ ಪೋಷಕ ಬಂಧುಗಳಿಗೆ ಮತ್ತು ಇಲ್ಲಿ ವಿದ್ಯಾರ್ಥಿಗಳು ಏನು ಸೇರಿ ಬಯಸ್ತಾರೋ ಅವರಿಗೆ ನಾನು ತಿಳಿಸ್ತಾ ಇದ್ದೀನಿ. ಆಮೇಲೆ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಈ ಒಂದು ಜಿಮ್ ಅಂದ್ರೆ ವ್ಯಾಯಾಮ ಶಾಲೆ ಕೂಡ ನಮ್ಮಲ್ಲಿದೆ. ಅದು ಸಣ್ಣ ವ್ಯಾಯಾಮ ಶಾಲೆ ಇಲ್ಲ, ಸುಮಾರು ಮಲ್ಟಿ ಸ್ಟೇಷನ್ ಅಂದ್ರೆ ನಮ್ಮಲ್ಲಿ 20 ಜಿಮ್ ಸ್ಟೇಷನ್ಸ್ ಇದೆ. ಇದರ ಸೌಲಭ್ಯವನ್ನು ಕೂಡ ವಿದ್ಯಾರ್ಥಿಗಳು ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಬಹುಶಃ ಇಷ್ಟು 20 ಮಲ್ಟಿ ಸ್ಟೇಷನ್ ಜಿಮ್ ಸಿಸ್ಟಮ್ ಇರ್ತಕ್ಕಂಥದ್ದು ಹೊಂದಿರತಕ್ಕಂಥ ಏಕೈಕ ಕಾಲೇಜು ನಮ್ಮ ತಾಲೂಕಲ್ಲಿ ಅಂತ ನಾನು ಹೇಳಲಿಕ್ಕೂ ಕೂಡ ನಾನು ಇಷ್ಟಪಡ್ತೀನಿ. ಹಾಗೇನೆ ಈಗ ನಮ್ಮಲ್ಲಿ ಏನು ಒಂದು ಖೋಖೋ ಆಗಿರಬಹುದು, ಮತ್ತೆ ಟೋಟಲಿ ಸ್ಪೋರ್ಟ್ಸ್ ಏನಿದೆ ಈ ಕ್ರೀಡಾ ಚಟುವಟಿಕೆಗಳು ಕೂಡ ಆ ಕ್ರೀಡಾ ಟೀಚರ್ ಕೂಡ ಇದ್ದಾರೆ. ನಿಮಗೆ ಅತ್ಯುತ್ತಮ ಒಂದು ತರಬೇತಿಯನ್ನು ಕೂಡ ನೀಡ್ತಾರೆ. ಈಗಾಗಲೇ ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಕೂಡ ಕ್ರೀಡಾ ಚಟುವಟಿಕೆಗಳು ಭಾಗವಹಿಸಿ ವಿಜೇತರು ಕೂಡ ಆಗಿ ಕಾಲೇಜಿಗೆ ಗೌರವವನ್ನು ಕೂಡ ತಂದಿರ್ತಾರೆ. ಮತ್ತೆ ಆ ಗೌರವ ಅವರ ಪೋಷಕರು ಕೂಡ ಸಂದಿರುತ್ತದೆ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರೀತಿ ಈಗ ನಮ್ಮಲ್ಲಿ ಇರತಕ್ಕಂತಹ ಸೌಲಭ್ಯಗಳು ಎಷ್ಟು, ಮತ್ತೆ ನಿಮ್ಮ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಮತ್ತೆ ಉತ್ತಮ ಭವಿಷ್ಯ ನೀವು ಪಡ್ಕೊಳ್ಳಿಕ್ಕಾಗಿ ನಮ್ಮಲ್ಲಿರ್ತಕ್ಕಂತಹ ಬೋಧಕ ಸಿಬ್ಬಂದಿಯವರು ಸದಾ ನಿಮ್ಮವರಾಗಿರ್ತಾರೆ. ಯಾಕೆ ಅಂತಂದ್ರೆ ಈಗ ನಿಮ್ಮ ತಂದೆ ತಾಯಿ ನಿಮ್ಮನ್ನ ಇಲ್ಲಿ ಸೇರಿಸ್ತಾರೆ, ಮತ್ತೆ ಮುಂದಿನ ವ್ಯಾಸಂಗ ಬೇಕು ಅಂತಂದಾಗ ಅವ್ರು ನೂರಾರು ಆಸೆಗಳನ್ನ ಹೊತ್ತು ನಿಮ್ಮನ್ನ ಇಲ್ಲಿ ಕಳಿಸಿರ್ತಾರೆ. ಹಂಗಾಗಿ ಆ ತಂದೆ ತಾಯಿ ಆಸೆಯನ್ನು ಕೂಡ ಅವರ ಆಶೆಗಳನ್ನು ಕೂಡ ಈಡೇರಿಸತಕ್ಕಂತ ಒಂದು ಜವಾಬ್ದಾರಿ ಕೂಡ ನಮ್ಮದಾಗಿದ್ದು ನಿಮ್ಮನ್ನ ಎಲ್ಲಾ ರೀತಿಯಲ್ಲೂ ಕೂಡ ತಿದ್ದಲಿಕ್ಕೂ ಕೂಡ ನಾವು ಪ್ರಯತ್ನ ಪಡ್ತೀವಿ, ತಿದ್ತೀವಿ. ನಿಮ್ಮನ್ನ ಮುಂದೆ ನಿಮ್ಮ ಒಳ್ಳೆಯ ಭವಿಷ್ಯಕ್ಕೆ ನಾವು ದಾರಿ ತೋರಿಸ್ತಕ್ಕಂಥವ್ರ ಕೂಡ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ಆಗಿರುತ್ತೆ ಅನ್ನೋದನ್ನು ಕೂಡ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ನಮ್ಮ ಕಾಲೇಜಿನಲ್ಲಿ ಪ್ರತಿ ಶನಿವಾರ ಭಾನುವಾರ ತರಬೇತಿಯನ್ನು ಕೂಡ ನಾವು ನೀಡ್ತೀವಿ. ಬಹುಶಃ ಇದು ಬೇರೆ ಎಲ್ಲೂ ಕೂಡ ಈ ಸೌಲಭ್ಯ ಇಲ್ಲ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮಲ್ಲಿರ್ತಕ್ಕಂಥ ಪ್ಲೇಸ್ಮೆಂಟ್ ಸೆಲ್ ಆಫೀಸರ್ ಕೂಡ ಈ ಪ್ರತಿ ವಾರ ಕೂಡ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಉದಾಹರಣೆಗೆ PUC ಪಾಸ್ ಆಗಿರ್ತಕ್ಕಂಥವ್ರು SDA ಇಂತಹ ಒಂದು PUC ಅರ್ಹತೆಯ ಮೇಲೆ, ಮತ್ತೆ ಈಗಾಗಲೇ ಡಿಗ್ರಿ ಸೇರಿರ್ತಕ್ಕಂಥವ್ರು ಕೂಡ ಮುಂದೆ ಅವರು ಹೋಗ್ತಕ್ಕಂತ ಒಂದು ಇದಕ್ಕೂ ಕೂಡ ಅನುಕೂಲವಾಗುವ ರೀತಿಯಲ್ಲೂ ಕೂಡ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ವಿವಿಧ ಒಂದು ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂತಹ ಸಂಪನ್ಮೂಲ ವ್ಯಕ್ತಿಗಳನ್ನು ಕೂಡ ನಮ್ಮ ಕಾಲೇಜಿಗೆ ಕರೆಸಿ ನಾವು ತರಬೇತಿಯನ್ನು ನೀಡ್ತಾ ಇದ್ದೀವಿ. ಇದು ಕೂಡ ಬಹುಶಃ ನಮ್ಮ ತಾಲೂಕಲ್ಲಿ ಈ ಕಾಲೇಜಲ್ಲಿ ಈ ಒಂದು ಸೌಲಭ್ಯವನ್ನು ಕೂಡ ನೀಡ್ತಾ ಇರತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಆಮೇಲೆ ಉಳಿದಂತೆ ನಮ್ಮಲ್ಲಿ ಪ್ರತಿ ವರ್ಷ ಕೂಡ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತಕ್ಕಂಥವು ನಡೀತವೆ. ಮತ್ತೆ ಬೇರೆ ಅಂತರ ಕಾಲೇಜ್ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸಲಿಕ್ಕೂ ಕೂಡ ಇಲ್ಲಿಂದ ವಿದ್ಯಾರ್ಥಿಗಳನ್ನ ನಾವು ಕಳಿಸ್ಕೊಡ್ತೀವಿ. ಅಲ್ಲಿಂದ ಕೂಡ ಈಗಾಗಲೇ ಬೇರೆ ಕಡೆ ಹೋಗಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟು ಬಹುಮಾನಗಳನ್ನು ಕೂಡ ತಂದಿರ್ತಾರೆ. ಬಹುಮಾನಗಳು ಅಂತ ಅನ್ನೋದಕ್ಕಿಂತ ಬಹುಶಃ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ ಅನ್ನೋದನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿ ನಮ್ಮಲ್ಲಿರ್ತಕ್ಕಂಥ ಸೌಲಭ್ಯಗಳೆಲ್ಲ ಕೂಡ ನಿಮಗಾಗಿ, ಆಮೇಲೆ ಜೊತೆಗೆ ನಮ್ಮಲ್ಲಿ ಒಂದು ಕ್ಯಾಂಟೀನ್ ವ್ಯವಸ್ಥೆ ಕೂಡ ಸದ್ಯದಲ್ಲೇ ಪ್ರಾರಂಭ ಆಗ್ತಾ ಇದೆ. ಮತ್ತೆ ಆ ಒಂದು ಕ್ಯಾಂಟೀನ್ ವ್ಯವಸ್ಥೆ ಹಾಗೇನೆ ನಮ್ಮಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಸಭಾಂಗಣ ಕೂಡ ಇದ್ದು 500 ವಿದ್ಯಾರ್ಥಿಗಳ ಆಸನ ವ್ಯವಸ್ಥೆ ಹೊಂದಿರತಕ್ಕಂಥ ಸಭಾಂಗಣ ಕೂಡ ಹೊಂದಿದ್ದೇವೆ. ಈ ರೀತಿ ಇರ್ತಕ್ಕಂಥ ಎಲ್ಲಾ ಸೌಲಭ್ಯಗಳು ಕೂಡ ನಿಮಗಾಗಿ, ಇದರ ಸದುಪಯೋಗ ನೀವು ಪಡ್ಕೊಳ್ತೀರಿ, ನಮ್ಮಲ್ಲಿ ದಾಖಲಾತಿ ನೀವು ಪಡಿತೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಾನು ವಂದಿಸ್ತಾ, ದಯವಿಟ್ಟು ನಮ್ಮ ಕಾಲೇಜನ್ನು ಗುರುತಿಸಿ ನಿಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸಿ ಉಜ್ವಲ ಭವಿಷ್ಯಕ್ಕೆ ಅವರು ನಾಂದಿಯನ್ನು ಹಾಡಿ. ಜೈ ಹಿಂದ್, ಜೈ ಕರ್ನಾಟಕ.